ಚಿಂತಾಮಣಿ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೇರ ನಿಟ್ಟ ನಿರಂತರವಾದಂತಹ ನಮ್ಮ ಏಕೈಕ ಚಾನಲ್. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸಕೋಟೆಯ ಮಂಜುನಾಥ್ ಸಿಂಗ್ ಬಿರಿಯಾನಿ ಸಂತೆ ಕಡಪ ಕ್ರಾಸ್ನಿಂದ ಚಿಂತಾಮಣಿ ನಗರದ ಕಡೆಗೆ ಬರುವಾಗ ಇಂಡಸ್ಟ್ರಿಯಲ್ ಎಸ್ಟೇಟ್ ಪಕ್ಕದಲ್ಲೇ ಇರುವ ಲ್ಯಾಂಡ್ ಮಾರ್ಕ್. ಇಲ್ಲಿ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ, ಕಾಲು ಸೂಪು ಮತ್ತು ಕಬಾಬ್ ನಿಮಗಾಗಿ ಸಿಗುತ್ತಿದೆ. ಕಡಿಮೆ ಬೆಲೆ, ಬಹಳ ರುಚಿಯಾಗಿ ಮಾಡುತ್ತಲಿದ್ದಾರೆ. ಇವರು ಮೊದಲಿನಿಂದಲೂ ಇದೇ ವ್ಯಾಪಾರಸ್ಥರಾಗಿರುತ್ತಾರೆ. ದಮ್ ಕಟ್ಟಿ ಗ್ರಾಹಕರಿಗೆ ಕೊಡುತ್ತಾರೆ. ಇತ್ತೀಚೆಗೆ ನಾನು ನಮ್ಮ ಆತ್ಮೀಯ ಸ್ನೇಹಿತರುಗಳಾದ ತಂಡವು ಇಲ್ಲಿಗೆ ಭೇಟಿ ಕೊಟ್ಟು ಇವರ ಎಲ್ಲ ಖಾದ್ಯಗಳನ್ನು ಸ್ವೀಕರಿಸಿ ನೋಡಿರುತ್ತೇವೆ. ಬಹಳ ಅದ್ಭುತವಾದ ಇವರು ಕ್ವಾಲಿಟಿ ಕಡೆ ಬಹಳ ಗಮನ ಕೊಡುತ್ತಿದ್ದಾರೆ. ಕ್ವಾಂಟಿಟಿಯೂ ಸಹ ಬಹಳಷ್ಟು ಇರುತ್ತದೆ, ರುಚಿಯಾಗಿ ಇರುತ್ತದೆ ಮತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಮಾಂಸದ ಬಿರಿಯಾನಿ ಖಾದ್ಯಗಳು ಸಿಗುತ್ತವೆ. ಇನ್ನೇನು ಶ್ರಾವಣ ಮಾಸ ಬರುತ್ತಿದೆ ಎಂದು ತಿಳಿದು ಜನ ಭಾವಿಸಿ ಎಲ್ಲ ತಂಡೋಪತಂಡಗಳಾಗಿ ಬರುತ್ತಿದ್ದು ಇಲ್ಲಿನ ಬಿರಿಯಾನಿ ಸೇವಿಸಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವುದು ವಿಶೇಷವಾಗಿದೆ. ಮಂಜುನಾಥ್ ಗ್ರಾಹಕರು ಬಹಳ ಆತ್ಮೀಯರಾಗಿ ಶುಚಿಯಾಗಿ ರುಚಿಯಾದಂತಹ ಗ್ರಾಹಕರಿಗೆ ಮಾಹಿತಿ ಕೊಡುತ್ತಿರುವ ದೃಶ್ಯ ಬನ್ನಿ. ಇನ್ನೂ ಬಿರಿಯಾನಿಯನ್ನು ಸೇವಿಸಲು ಚಿಂತಾಮಣಿ ಪಬ್ಲಿಕ್ ನ್ಯೂಸ್ ನಿಮ್ಮನ್ನು ಆಹ್ವಾನಿಸಿ 2ನೇ ಬಾರಿಗೆ ನಿಮ್ಮ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ನಿಮಗಾಗಿ ನಮ್ಮ ಕೊಡುತ್ತಿರುತ್ತೇವೆ ಮತ್ತು ಮುಂದಿನ ನ್ಯೂಸ್ಗೆ ತಯಾರು ಮಾಡಿಕೊಳ್ಳುತ್ತಿದ್ದೇವೆ. ಅಲ್ಲಿಯವರೆಗೂ ನಮಸ್ಕಾರ, ಗುಡ್ ಬೈ, ಹೋಗಿ ಬರುತ್ತೇವೆ. ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ ನೋಡಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿ, ಇವರು ಅಧ್ಯಕ್ಷರು, ಗೌರವಾಧ್ಯಕ್ಷರು. ಅಪ್ಪಯ್ಯ ಹೆಂಗಿದೆಯಪ್ಪ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಎಲ್ಲ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ನಡೀಲಿ, ಡೆವಲಪ್ಮೆಂಟ್ ಆಗಲಿ, ದಿನ ಅಭಿವೃದ್ಧಿ ಆಗಲಿ. ಎಲ್ಲ ಒಳ್ಳೆ ಬಿರಿಯಾನಿ ತಿಂದು ಮನೆ ಮಸಾಲೆ ತಿಂದು ಚೆನ್ನಾಗಿದೆ. ಕಿಶನ್ ಕರಿ, ಕಿಶನ್ ಬಾಯ್ ನಿಮಿಷ, ಬೇಗ ಬಾ. ಯಾರು? ಹೌದಪ್ಪ. ಹಲೋ ಹಾಯ್, ಚೆನ್ನಾಗಿದ್ದೀರಪ್ಪ? ಎಲ್ಲಿಂದ ಬಂದಿದ್ದೀರಿ? ಬೂರ್ಮಾಕ್ನಳ್ಳಿಯಿಂದ ಬಂದಿದ್ದೀರಾ? ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ದೀಯಾ ನೀನು ಇವತ್ತು? ಹೇಗಿದ್ದೆ ನೀವು? ಈಗ ಇಲ್ಲಿ ಟೇಸ್ಟ್ ಮಾಡಿದ್ದೀರಾ? ಏನು ತಿಂದಿರಿ ನೀವು? ಹೌದಾ, ಚೆನ್ನಾಗಿದೆಯಾ? ಹಾಂ ಪರವಾಗಿಲ್ಲ. ಅಂದರೆ ಈಗ ಚಿಂತಾಮಣಿಗೆ ಇವಾಗ ಎಷ್ಟು ತಿಂದಿರ್ತೀರಿ ನೀವು? ಅದಕ್ಕಿಂತ ಇದಕ್ಕೆ ಹೆಂಗಿದೆ ಕಂಪೇರ್ ಮಾಡಿದಾಗ? ಕಂಪ್ಯಾರಿಸನ್ ಮಾಡೋದು ಚೆನ್ನಾಗಿದೆ, ಸೂಪರ್ ಆಗಿದೆಯಾ? ವೆರಿ ಗುಡ್, ಥ್ಯಾಂಕ್ ಯು. ಮಟನ್ ಇದಕ್ಕೆ
ಹಾಕಮ್ಮ ಹಾಕಮ್ಮ ಮಟನ್ ಕಾಯಿ ಇವಾಗ ನೀರು ಹಾಕಿದೆ